ಕೇವಲ 25 ನಿಮಿಷದಲ್ಲಿ ಮಾಡುವಂಥ ಈ ಕುಕ್ಕೀಸಿಂದ ನಿಮ್ಮ ಮಕ್ಕಳ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ 2 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ನೀವು ತುಪ್ಪ ಬೇಡ ಅಂದರೆ ಬಟರ್ ಹಾಕೋಬಹುದು. ನಂತರ ನಾನು ಬೆಲ್ಲದ ಪೌಡರ್ ಹಾಕೋತಾ ಇದ್ದೀನಿ 2 ಸ್ಪೂನ್ ಅಷ್ಟು. ನಿಮಗೆ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಎಕ್ಸ್ಟ್ರಾ ಇನ್ನೊಂದು ಸ್ಪೂನ್ ಹಾಕೋಬಹುದು. ಮಾಡ್ಕೊಳ್ಳಿ 1 ನಿಮಿಷ ಅಷ್ಟು. ಅದು ಫುಲ್ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಅದಾದ ನಂತರ ಅದಕ್ಕೆ ಎಗ್ನಲ್ಲಿರುವಂತಹ ಯೆಲ್ಲೋ ಪಾರ್ಟ್ ಮಾತ್ರ ಹಾಕಬೇಕು. ಎಗ್ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರು, ಒಂದು 6 to 7 ಡ್ರಾಪ್ಸ್ ಅಷ್ಟು ವೆನಿಲಾ ಎಸೆನ್ಸು. ಇದು ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದು ಹಾಫ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, ಒಂದು 2 ಸ್ಪೂನ್ ಅಷ್ಟು ಕೊಕೋ ಪೌಡರು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಇದು ಟೇಸ್ಟ್ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ ಅನ್ನೋ ರೀಸನ್ಗೆ. ನಂತರ ಒಂದು 6 ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ಳಿ. ನೀವು ಇದ್ರ ಬದಲು ರಾಗಿ ಹಿಟ್ಟನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡಬಹುದು. ನಂತರ ನಿಧಾನ ಕಲಿಸ್ಕೊಳ್ಳಿ, ಯಾಕಂದರೆ ತುಂಬ ಪ್ರೆಷರ್ ಹಾಕಬಾರ್ದು. ಸಾಫ್ಟಾಗಿ ಕಲಿಸೋದ್ರಿಂದ ಕುಕ್ಕೀಸ್ ಎಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಆಮೇಲೆ ಇವಾಗ ಡಾರ್ಕ್ ಚಾಕ್ಲೇಟ್ನ ಹಾಕೋತಾ ಇದ್ದೀನಿ, ಯಾಕಂದರೆ ಇದು ಕುಕ್ಕೀಸ್ ಮಧ್ಯೆ ಸಿಗ್ತಾ ಇದೆ, ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಫೀಲು. ನಿಮಗೆ ಡಾರ್ಕ್ ಚಾಕ್ಲೇಟ್ ಹಾಕೋದೇನು ಬೇಡ ಅಂದರೆ ನೀವು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಈಗೆಲ್ಲನೂ ಒಂದ್ಸರಿ ನೀಟಾಗಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ತೋರಿಸ್ತಿದ್ದೀನಲ್ಲ ಆ ಟೆಕ್ಸ್ಚರ್ ಬಂದರೆ ಸಾಕು. ಪ್ರೀ ಹೀಟ್ ಮಾಡ್ಕೊಂಡಿರೋಂಥ ಏರ್ ಫ್ರೈಯರಲ್ಲಿ ಇವಾಗ ಬಟರ್ ಪೇಪರ್ ಇಟ್ಕೊಂಡು ಕುಕ್ಕೀಸ್ ನಾನೀಗ ತೋರಿಸ್ತೀನಲ್ಲ ಆ ರೀತಿ ಒಂದೊಂದೇ ಸ್ವಲ್ಪ ಸ್ವಲ್ಪ ತಗೊಂಡು, ತುಂಬ ಪ್ರೆಷರ್ ಹಾಕಬಾರ್ದು, ನಿಧಾನಕ್ಕೆ ಲೈಟಾಗಿ ಜಸ್ಟ್ ಜೆಂಟಲಾಗಿ ಪ್ರೆಸ್ ಮಾಡಿ ಏರ್ ಫ್ರೈಯರ್ ಒಳಗೆ ಅರೇಂಜ್ ಮಾಡ್ಕೊಳ್ಳಿ. ಈಗ ನಾನು ಮಾಡಿರೋ ಕುಕ್ಕೀಸ್ ಎಲ್ಲ ರೆಡಿ ಆಗಿದೆ. ನಾನು ಇವಾಗ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಏರ್ ಫ್ರೈಯರಲ್ಲಿ 170 ಡಿಗ್ರಿ ಫಾರ್ 20 ಮಿನಿಟ್ಸ್ಗೆ ನಾನು ಸೆಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಇನ್ನೇನು ಒಂದು 18 ಮಿನಿಟ್ಸ್ ಆದಮೇಲೆ ಇನ್ನೊಂದು 2 ಮಿನಿಟ್ಸ್ ಎಕ್ಸ್ಟ್ರಾ ಇರುತ್ತಲ್ಲ, ಆವಾಗ ಕುಕ್ಕೀಸ್ನ ಫ್ಲಿಪ್ ಮಾಡಿ ಇಡಬೇಕು. ಸೊ ಆದಮೇಲೆ ಈ ಥರ ಕುಕ್ಕೀಸು ರೆಡಿ ಆಗುತ್ತೆ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟ. ಇದು ಇನ್ನಷ್ಟು ಇಂತಹ ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.